ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಮುಖ್ಯವಾಗಿ ರಾಧಾಮೋಹನ್ ಸಿಂಗ್ ಅವ್ರನ್ನ ಭೇಟಿಯಾಗಿದ್ದೀರಿ, ಅವ್ರ ಜೊತೆಗೆ ಕುಮಾರಸ್ವಾಮಿ ಅವ್ರನ್ನ ಬೇರೆ ಬೇರೆಯವ್ರನ್ನ ಭೇಟಿಯಾಗಿದ್ದೀರಿ. ಏನು ವಿಷಯ? ಮುಖ್ಯವಾಗಿ ರಾಧಾಮೋಹನ್ ಸಿಂಗ್ ಅವ್ರ ಜೊತೆಗೆ ಏನು ಚರ್ಚೆ ಆಯಿತು? ರಾಧಾಮೋಹನ್ ಅಗರ್ವಾಲ್ ಜಿ ಅವರವರ ಜೊತೆಗೆ ಪ್ರಸ್ತುತ ರಾಜಕಾರಣವನ್ನು ತಗೊಂಡೋಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಸಮಸ್ಯೆಗಳೇನಿದ್ದಾವೆ ನಮ್ಮ ಕಡೆಯಿಂದ ಅಥವಾ ವ್ಯತ್ಯಾಸಗಳು ಅಥವಾ ಗೊಂದಲಗಳೇನಿದ್ದಾವೆ ಅವರಿಗೆ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅವರು ಕರ್ನಾಟಕ ಇನ್ಚಾರ್ಜ್ ಇದ್ದಾರೆ ಮತ್ತು ಸತತವಾಗಿ ಅವರು ಕರ್ನಾಟಕಕ್ಕೆ ಬರ್ತಾ ಇರ್ತಾರೆ. ವರಿಷ್ಠರ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡ್ಬಿಟ್ಟು ನಮ್ಮ ಅಹವಾಲುಗಳನ್ನು ಅವರು ಕೂಡ ಮೊನ್ನೆ ದಾವಣಗೆರೆ ವಿಚಾರ ಇರ್ಬೋದು ಅಥವಾ ಅನೇಕ ವಿಚಾರಗಳ ಬಗ್ಗೆ ಮಾತನಾಡೋದಿದ್ದಾರೆ. ಐ ಥಿಂಕ್ ನಾವೆಲ್ಲರೂ ಇನ್ನೂ ಒಂದು ಸ್ವಲ್ಪ ಆರ್ಗನೈಸೇಷನ್ ಮ್ಯಾಟ್ರ್, ಎಸ್ಪೆಷಲಿ BJP ಹೇಗೆ ವಕ್ಫ್ ಮಾಡಿದ್ವಿ ಅಥವಾ ವಾಲ್ಮೀಕಿದು ಮಾಡಿದ್ವಿ ಅಥವಾ ನುಸುಳುಕೋರರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಗ್ಗೆ ಮಾತನಾಡಿದ್ವಿ. ಅದೇ ರೀತಿಯಲ್ಲಿ ಕಬ್ಬಿನ ಬೆಳೆಗಾರರ ಬಗ್ಗೆ ಸರ್ಕಾರ ತಗೊಂಡಂಥ ಧೋರಣೆ ಇರ್ಬೋದು ಅಥವಾ ಜೋಳ ಬಗ್ಗೆ ಮತ್ತು ಕ್ರಾಪ್ ಲಾಸಸ್ಸು, ಅತಿವೃಷ್ಟಿಯಿಂದ ಜಾಸ್ತಿ ಪೊಲಿಟಿಕಲ್ ಟರ್ಮೋಯಿಲ್ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಆರ್ಗನೈಸೇಷನ್ ಆಗಿ ತಾವು ಏನು ಮಾತಾಡಿ ಡೈರೆಕ್ಷನ್ಸ್ ಕೊಡ್ತೀವಿ. ಇಟ್ ಈಸ್ ನಾಟ್ ಬಿನ್ ಹ್ಯಾಪನಿಂಗ್ ಇನ್ ಕರ್ನಾಟಕ. ಇಂಥ ಒಂದು ಗೋಲ್ಡನ್ ಆಪರ್ಚುನಿಟಿನ ನಾವು ಕೈ ಚೆಲ್ಲಿ ಕುತ್ಕೋಬಾರ್ದು. ವಿ ಶುಡ್ ಗೆಟ್ ಮೋರ್ ಆರ್ಗನೈಸ್ಡ್ ಎಗೇನ್ಸ್ಟ್ ಕಾಂಗ್ರೆಸ್ ಅಂತ ಹೇಳಿಬಿಟ್ಟು ನಮ್ಮ ವಿನಂತಿನ ಮಾಡಿದ್ವಿ. ಕೆಲವು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅವರು. ನಮಗೆ ಹೇಗೆ ಮುಂದಕ್ಕೆ ಮಾಡೋಣ ಇದನ್ನು ನಾವು ಮಾರ್ಗದರ್ಶನ ಮಾಡಿದ್ದೀರಿ. ಈ ಪಾರ್ಲಿಮೆಂಟ್ ಆದಮೇಲೆ, ಈ ಅಸೆಂಬ್ಲಿ ಆದಮೇಲೆ ಇದನ್ನೆಲ್ಲದನ್ನೂ ಒಂದು ಸರಿಯಾದಂಥ ಹಾದಿಗೆ ತರೋಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಪಾಸಿಟಿವ್ ಪಾರ್ಟಿ ಈಸ್ ಪಾಸಿಟಿವ್. ಪಾರ್ಟಿ ಸರ್ BJP ಪಾರ್ಟಿ ಈಸ್ ಪಾಸಿಟಿವ್. ದ ರಿಸಲ್ಟ್ ಸ್ಪೀಕ್ಸ್, ದ ಆನ್ಸರ್ ಸ್ಪೀಕ್ಸ್. ಸರ್, ಈಗ ನೀವು ಹೇಳೋದು ಗೋಲ್ಡನ್ ಆಪರ್ಚುನಿಟಿಗಳನ್ನ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಆದರೆ, ಈಗಿರುವ ಅಧ್ಯಕ್ಷರು ಸಮರ್ಪಕವಾಗಿ ಕೆಲಸ ಮಾಡೋದಿಲ್ಲ ಅಥವಾ ಆಡಳಿತ ಪಕ್ಷದ ಹುಡುಕುಗಳನ್ನು ಎತ್ತಿ ತೋರಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಅನ್ನೋದು ನಿಮ್ಮ ಆರೋಪನ? ಒಂದ್ಸರಿ ವರಿಷ್ಠರು ತಗೊಂಡಿರ್ತಕ್ಕಂಥ ನಿರ್ಧಾರಗಳಿದ್ದಾವೆ. ಅದಕ್ಕೆ ಪೊಲಿಟಿಕಲ್ ಅಜೆಂಡಗಳನ್ನು ಇಟ್ಕೊಂಡು ಹೋಗತಕ್ಕಂಥದ್ದು ಅಲ್ಲಿ ಸ್ಥಳೀಯವಾಗಿರ್ತವೆ. ಯಾವಾಗ ಈ ವ್ಯತ್ಯಾಸಗಳು ಕಾಣ್ತಾವೋ ಅದನ್ನು ಗಮನಕ್ಕೆ ತರ್ತಕ್ಕಂಥ ಕೆಲಸ ನಮ್ಮದಾಗಿದೆ. ನಾನು ಆ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಮ್ಮ ಟೀಮೇ ಆ ಕೆಲಸವನ್ನು ಮಾಡಿದೆ. ಐ ಥಿಂಕ್ ವಕ್ಫ್ ವಿಚಾರವಾಗಿ ನೋಬಡಿ ಸ್ಪೋಕ್. ನಮ್ಮ ಕರ್ನಾಟಕದಿಂದ ಧ್ವನಿ ಎತ್ತಿದ ಮೇಲೆ ಅದು ಒಂದು ಕಾನೂನು ಆಯಿತು. ವಾಲ್ಮೀಕಿ ನಾವು ಎತ್ತಿದ್ವಿ, ಇದು ಪಾದಯಾತ್ರೆ ಮಾಡಬೇಕು ಅಂತೇಳಿ. ನಾನಾ ಕಾರಣಕ್ಕೆ ಅದನ್ನು ನಿಲ್ಲಿಸಿದ್ರು. ಸೊ ನಾವು ಕೋರ್ಟ್ಗೆ ಹೋದ್ವಿ. ಕೋರ್ಟ್ ಗಿವ್ ಅಸ್ ದ ಡೈರೆಕ್ಷನ್ಸ್ ಇನ್ ಫೇವರ್ ಆಫ್ ದ ವಾಲ್ಮೀಕಿ ಕಮಿಷನ್ಸ್. ನುಸುಳುಕೋರರು ಬಗ್ಗೆನೂ ಅಷ್ಟೇ. ಆ್ಯಂಡ್ ಇವಾಗ ಏನು ವೋಟರ್ ಲೀಸ್ಟು ಇದ್ರ ಬಗ್ಗೆ ಕಾಂಗ್ರೆಸ್ ಮಾತನಾಡ್ತಾ ಇದೆ, ಪೋಸ್ಟರ್ ಆಗ್ತಾ ಇದೆ. ಇದೆಲ್ಲದು ಇಲ್ಲಿಗಲ್ ಆಗಿ ಎಲೆಕ್ಷನ್ ಕಮಿಷನ್ ಅವ್ರನ್ನ ಒಂದು ಆಟೋನಮಸ್ ಬಾಡಿನ ಇಟ್ಕೊಂಡ್ಬಿಟ್ಟು ಇವ್ರು ಮಾಡ್ತಾ ಇದ್ದಾರೆ. ಎಲೆಕ್ಷನ್ಸ್ಗಳನ್ನೇ ಮಾಡ್ತಾ ಇದ್ದಾರೆ, ಮ್ಯಾನಿಪುಲೇಟ್ ಮಾಡ್ತಾರೆ. ಇವೆಲ್ಲವೂ ಕೂಡ ಜನಸಾಮಾನ್ಯರಿಗೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಆಗುತ್ತೆ, ಸಿಸ್ಟಮಿಗೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇದೆ. ಸೊ ಇದಕ್ಕಿಂತ ಮುಂಚೆ ಸರ್ಕಾರ ಯಾರ್ದಿತ್ತು ಅಥವಾ ಸ್ಥಳೀಯವಾಗಿ ಸರ್ಕಾರ ಇದೆ ಅಥವಾ ನಿಮಗೆ ಎಲೆಕ್ಷನ್ ಲೀಸ್ಟನ್ನು ರೆಡಿ ಮಾಡ್ತಕ್ಕಂಥದ್ದು ಆಲ್ ಪಾರ್ಟಿ BLA 1 ಇರ್ತಾರೆ, BLA 2 ಇರ್ತಾರೆ. ನಾವು ಕೆಲ ಹಂತದಲ್ಲಿ ನಾವೆಲ್ಲರೂ ಇರ್ತೀವಿ. ಅಲ್ಲಿ ದಿನನಿತ್ಯ ಬದಲಾವಣೆ ಆಗ್ತಾ ಇರ್ತದೆ. ಕೆಲವ್ರು ಹೋಗ್ತಾರೆ, ಕೆಲವ್ರು ಬರ್ತಾರೆ, ಕೆಲವ್ರು ಮನೆ ಬಿಟ್ಟು ಹೋಗ್ತಾರೆ, ಕೆಲವರು ತೀರ್ಕೊಂಡು ಹೋಗ್ತಾರೆ, ಕೆಲವರು 18 ವರ್ಷಕ್ಕೆ ಸೇರಿಸ್ಕೊತಾರೆ. ಇವೆಲ್ಲವೂ BLA 2 ಒಂದು ಆಲ್ ಪಾರ್ಟಿ ಇರ್ತಾರೆ. ಆಮೇಲೆ ಅದಕ್ಕಂತ ಹೇಳ್ಬಿಟ್ಟೆ ನಿಮಗೆ ಕರಡು ವೋಟರ್ ಲೀಸ್ಟ್ನ ಮುಂಚಿತವಾಗಿ ಕೊಡ್ತಾರೆ. ಇವು ಸ್ಕ್ರೂಟ್ನಿ, ಇವು ಚೆಕ್ ಇಟ್ ಅಂತೇಳಿ. ಇವ್ರು ಯಾವ್ಯಾವುದೂ ಇದನ್ನು ಇಟ್ಕೊಂಬಿಟ್ಟು ಒಂದು ಎಲೆಕ್ಷನ್ ಟೈಮಿಗೆ ಇದನ್ನೊಂದು ಇಂಟರ್ನ್ಯಾಷನಲ್ ಕರಪ್ಷನ್ ಥರ ಅಥವಾ ಇಂಟರ್ನ್ಯಾಷನಲ್ ಒಂದು ಫ್ರಾಡ್ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು BJP ಸರ್ಕಾರ ಮೇಲೆ, ಸೊ ಐ ವಿಲ್ ನಾಟ್ ಸೇ BJP ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ ಮೇಲೆ, ಆಮೇಲೆ ಎಲೆಕ್ಷನ್ ಇಟ್ಸ್ ಎ ಶೇಮ್ ಆನ್ ಅವರ್ ಇಂಡಿಯಾ ಅನ್ನೋ ಥರ ಮಾಡ್ತಾರೆ ಕಾಂಗ್ರೆಸ್ಸಿನ ರಾಹುಲ್ ಜಿ ಅವರು. ಹಾಗಾಗಿ ಐ ಫೀಲ್ ಇಟ್ ಶುಡ್ ಬಿ ಮೋರ್ ಮೆಚೂರ್ಡ್, ಮೋರ್ ಟ್ರಾನ್ಸ್ಪರೆಂಟ್ ಆಲ್ಸೋ. ಅವ್ರಿಗೆ ಬೇಕು ಅಂದರೆ ದೇ ಶುಡ್ ಗಿವ್ ಎನ್ ಅಪ್ಲಿಕೇಶನ್ ಟು ದ ಕೋರ್ಟ್ or to the election commission. Our leader of opposition, he is a shadow of the government. He can take any documents from anywhere.
ಇಂಥ ಸಂದರ್ಭದಲ್ಲಿ ಹೋಗ್ಬಿಟ್ಟು ಈ ಥರ ಇಡೀ ಭಾರತವನ್ನು ಗೊಂದಲದ ಹಾಕೋದು ಅಷ್ಟು ಸೂಕ್ತ ಅಲ್ಲ. ಸರಿ, ಉಸ್ತುವಾರಿಗಳನ್ನ ಭೇಟಿಯಾದಾಗ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದ ಹೋರಾಟ ನಿಮ್ದು ಇನ್ನೂ ಮುಂದುವರೆದಿದೆಯಾ? ಅದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ದೀರಾ? ಸಾಕಷ್ಟು ಒಂದೂವರೆ ವರ್ಷದಿಂದ ಇದು ನಡೀತಾ ಇದೆ. ಅದ್ರ ಬಗ್ಗೆ ಪದೇ ಪದೇ ಮಾತಾಡ್ತಕ್ಕಂಥ ಜಾಯಮಾನಕ್ಕೆ ನಾವು ಹೋಗಿಲ್ಲ. ನಾವು ಪ್ರಸಕ್ತ ರಾಜಕಾರಣವನ್ನು ಮಾತಾಡ್ತಾ ಹೋಗ್ತಿದ್ದೀವಿ. ಆರ್ಗನೈಸೇಷನ್ ಶುಡ್ ಬಿ ಸ್ಟ್ರೆಂಗ್ತನ್ ಅಟ್ ದ ಬೂತ್ ಲೆವೆಲ್ ಟು ದ ಸ್ಟೇಟ್ ಲೆವೆಲ್. ಹಾಗಾಗಿ ನೀವು ನಮಗೆ ಈಗ ಅಮಿತ್ ಶಾ ಜಿಯವರು ಹೇಳಿರ್ತಕ್ಕಂಥದ್ದು, ಯು ಸ್ಟ್ರೆಂಗ್ತನ್ ಯುವರ್ ಬೂತ್. ನಿಮ್ಮ ಬೂತನ್ನು ನೀವು ರೆಡಿ ಮಾಡ್ಕೊಳ್ಳಿ, ನಿಮ್ಮ ಮಂಡಲವನ್ನು ನೀವು ರೆಡಿ ಮಾಡ್ಕೊಳ್ಳಿ. ರಾಷ್ಟ್ರವನ್ನು ಕಟ್ಟೋದಕ್ಕೆ ಮಂಡಲ ಮತ್ತು ಬೂತರೇ ಇಂಪಾರ್ಟೆಂಟ್ ಹೊರತು ಇಲ್ಲಿ ರಾಷ್ಟ್ರದ ರಾಜಕಾರಣ ಅಲ್ಲ ಅಂತ ಹೇಳಿದ್ದಾರೆ. ದಟ್ ಈಸ್ ದ ಪ್ರಿನ್ಸಿಪಲ್ ವಿ ಆರ್ ಫಾಲೋಯಿಂಗ್. ನಾವೀಗ ಬೂತ್ ಮಟ್ಟದಲ್ಲಿ ರೆಡಿ ಆಗೋಣ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಸ್ ಇದೆ, ಕಾರ್ಪೊರೇಷನ್ಸ್ ಎಲೆಕ್ಷನ್ಸ್ ಇದೆ. ಸೊ ರೌಂಡ್ ದ ಕಾರ್ನರ್ ಇರಬೇಕಾದ್ರೆ ಆ್ಯಂಡ್ ಎಲೆಕ್ಷನ್ಸು ಈ ಗೌರ್ಮೆಂಟ್ ಎಷ್ಟು ದಿನ ಇರ್ತದೆ ಇಲ್ಲ ಅನ್ನೋದು ದಟ್ ಈಸ್ ನಾಟ್ ಅವರ್ ಮ್ಯಾಟರ್. ಬಟ್ ಇನ್ ಕೇಸ್ ಸಮಥಿಂಗ್ ಹ್ಯಾಪನ್ಸ್, ವಿ ಜಸ್ಟ್ ಹ್ಯಾವ್ ಇನ್ನೊಂದು 2 ವರ್ಷ ಇದೆ. 2 ವರ್ಷ ಅಂದರೆ ಎಷ್ಟು ದಿನ ಆಯಿತು? 700 ದಿನ ಆಯಿತು. ಅದರಲ್ಲಿ ಏನಾದ್ರು ಅರ್ಲಿ ಎಲೆಕ್ಷನ್ಸ್ ಅಂತ ಕಾಲ್ ಮಾಡಿದರೆ ಯು ಜಸ್ಟ್ ಇನ್ನೊಂದು 350-400 ದಿನ ಇದೆ ನಮಗೆ. ಅದರಲ್ಲಿ ರಜಾ ಗಿಜಾ ಎಲ್ಲ ತೆಗೆದುಬಿಟ್ರೆ ನಿಮಗೆ 300 ದಿನ ಇದೆ. 300 ದಿನದಲ್ಲಿ 224 ಕಾನ್ಸ್ಟಿಟ್ಯೂನ್ಸಿ ಯು ಆರ್ ಗೋಯಿಂಗ್ ಟು ಗೆಟ್ ರೆಡಿ. ಯತ್ನಾಳ್ ಉಚ್ಚಾಟನೆ ಆದ ಬಳಿಕ ರೆಬಲ್ ಟೀಮ್ ಸ್ವಲ್ಪ ಸಪ್ಪೆ ಆಯಿತು ಅನಿಸುತ್ತೆ. ಇದರ ಹೋರಾಟ ತೀವ್ರಗೊಳಿಸ್ತಾ ಇಲ್ಲ. ಈ ಹಿಂದಿನಷ್ಟು ಉತ್ಸಾಹ ಅವರಲ್ಲಿ ಕಾಣಿಸ್ತಾ ಇಲ್ಲ. ಮೊದಲು ಪದೇ ಪದೇ ಡೆಲ್ಲಿಗೆ ಬರ್ತಾ ಇದ್ರು, ಈಗ ಡೆಲ್ಲಿಗೆ ಬರ್ತಾನೆ. ಯತ್ನಾಳ್ ಅವರು ವಾದ ನಾವಿಲ್ಲಿ ತರೋದಕ್ಕೆ ಸಾಧ್ಯ ಆಗಲ್ಲ. ಈಸ್ ಎಕ್ಸ್ಪೆಲ್ಡ್ ಫ್ರಮ್ ದ ಪಾರ್ಟಿ. ಬಟ್ ಯತ್ನಾಳ್ ಅವರು ಇಸ್ ಆನ್ ಹಿಂದುತ್ವ ಮ್ಯಾನ್ ಇದ್ದಾರೆ. ಅವರೊಬ್ಬರು ಲೀಡರ್ ಆಗಿದ್ದಾರೆ. ಆಮೇಲೆ ಸಾಕಷ್ಟು ಹಿಂದುತ್ವದ ಬಗ್ಗೆ ಅವರು ಪ್ರಚಾರನೂ ಮಾಡ್ತಾ ಇದ್ದಾರೆ ಮತ್ತು ಅದೇ ರೀತಿಯೇ ಪೊಲಿಟಿಕಲ್ ಆಗಿ ಕಾಂಗ್ರೆಸ್ಸನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ನಮಗಿಂತಲೂ ಜಾಸ್ತಿ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಅವರು ರಾಜಕಾರಣ ಇವತ್ತಿನ ದಿನಮಾನದಲ್ಲಿ ಬೇರೆ ಇದೆ. ನಾವು ಎಷ್ಟೋ ಸಂದರ್ಭದಲ್ಲಿ ಇಲ್ಲಿ ಬಂದು ಹೋಗಿದ್ವಿ, ನಿಮಗೂ ಕೂಡ ಗೊತ್ತಿಲ್ಲ. ನಾಟ್ ಬಿಕಾಸ್ ಆ ಥರ ಪಬ್ಲಿಸಿಟಿ ಮಾಡ್ಕೊಬೇಕು ಅನ್ನೋ ಉದ್ದೇಶ ನಮ್ಮ ಟೀಮಿಗೆ ಯಾರೂ ಇಲ್ಲ. ಅವಾಗೂ ಇರಲಿಲ್ಲ, ಇವಾಗೂ ಇಲ್ಲ. ನಮ್ಮ ಉದ್ದೇಶ ಇರತಕ್ಕಂಥದ್ದು 2028ಗೆ BJP ಫುಲ್ ಫ್ಲೆಡ್ಜ್ ಆಗಿ ಒಂದು ಗೌರ್ಮೆಂಟ್ ಆಗಿ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಸಾಮೂಹಿಕ ನೇತೃತ್ವ BJP ನಂಬಿದೆ. ನೆವರ್ ಇಂಡಿವಿಜುವಲ್ ಆಗಿ ಯಡಿಯೂರಪ್ಪನವರು ಇಸ್ ದ ಟಾಲೆಸ್ಟ್ ಲೀಡರ್ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಹೋದ ಸರಿ ನಾವು ಚುನಾವಣೆಗಳನ್ನು ಮಾಡಿದ್ದೀವಿ. ದಟ್ ಡಸಂಟ್ ಮೀನ್ ದಟ್ ಆರ್ಗನೈಸೇಷನ್ ಅವ್ರು ತೊಗೊಂಡೋಗಿಲ್ಲ ಅಂತಲ್ಲ. ನಮ್ಮನ್ನೆಲ್ಲ ಇಟ್ಕೊಂಡು ಹೋಗಿದ್ದಾರೆ. ನಾವು ಯಡಿಯೂರಪ್ಪನವರು ಒಂದು ಸ್ಟೇಜಲ್ಲಿದ್ದಾರೆ. ಅವರ ಹೆಸರನ್ನು ಅಥವಾ ಸದಾನಂದ ಗೌಡ್ರು ಇರ್ಬೋದು, ಅನೇಕ ನಾಯಕರುಗಳಿದ್ದಾರೆ. ಹಾಗಾಗಿ ಎಲ್ಲರನ್ನೂ ಜೊತೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು. ಸರ್, ಈಗ ನೀವು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದಿರಿ, ಸುಧಾಕರ್ ಅವ್ರನ್ನ ಭೇಟಿ ಮಾಡಿದಿರಿ, ಬೊಮ್ಮಾಯಿ ಅವ್ರನ್ನ ಭೇಟಿ ಮಾಡಿದಿರಿ, ಸೋಮಣ್ಣ ಅವ್ರನ್ನ ಭೇಟಿ ಮಾಡಿದಿರಿ. ಮೇಲ್ನೋಟಕ್ಕೆ ಇವರೆಲ್ಲರೂ ಕೂಡ ವಿಜಯೇಂದ್ರ ಅವ್ರ ವಿರುದ್ಧ ಇದ್ದಾರೆ ಅಥವಾ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಪರೋಕ್ಷವಾಗಿ ಬೆಂಬಲ ಕೊಡೋರು ಅಂತ. ಅವರೆಲ್ಲ ಭೇಟಿ ಮಾಡಿದಾಗ ಸಹಜವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೆದಂತೆ ಕಾಣಿಸ್ತಾ ಇದೆ. ಯಾರ್ಯಾರು ಯಾವ್ಯಾವ ಪ್ರಯತ್ನ ಮಾಡ್ತಾ ಇರ್ತಾರೋ ಗೊತ್ತಿಲ್ಲ. ಇವಾಗ ಅಂತಿಮವಾಗಿ ವರಿಷ್ಠ ತಗೊಳ್ತಕ್ಕಂಥ ತೀರ್ಮಾನ ಫೈನಲ್ ಆಗುತ್ತೆ. ಪ್ರಯತ್ನಗಳು ನಾವು ಮಾಡಿಲ್ಲ ಅಂತಲೂ ಹೇಳೋದಿಲ್ಲ. ನಾವು ಇಂಥವ್ರನ್ನೇ ಒಬ್ಬರನ್ನ ಮಾಡಿ ಅಂತಲೂ ಹೇಳಿಲ್ಲಲ್ಲ. ಇವಾಗ ಯಾರನ್ನೋ ಒಬ್ಬರನ್ನ ಬದಲಾವಣೆ ಮಾಡಬೇಕು ಅಂದರೆ ನಮ್ಮ ಸ್ವಾರ್ಥಗಳಿದೆ ಅನ್ನೋದಾದರೆ ಟೀಮಿಗೆ ನಾವು ಯಾರ್ದಾರು ಒಬ್ಬರದ್ದು ಹೆಸರನ್ನು ಪ್ರೊಜೆಕ್ಟ್ ಮಾಡ್ತೀವಿ. ನಾವು ಪ್ರೊಜೆಕ್ಟ್ ಮಾಡ್ತಾ ಇಲ್ಲ. ನಾವು ಕರೆಕ್ಷನ್ಸ್ ಮಾಡಿದರೆ 2028ಗೆ ಇಟ್ ವುಡ್ ಬಿ ಬೆಟರ್ ಆ್ಯಂಡ್ ವಿ ಡೋಂಟ್ ಹ್ಯಾವ್. ನಮಗೆ ಟೈಮ್ ಇಲ್ಲ ಅನ್ನೋದನ್ನು ಮಾತ್ರ ನಾವು ಅಪ್ಡೇಟ್ ಮಾಡ್ತೇವೆ. ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಿರ್ತಕ್ಕಂಥದ್ದು ಕೆಲವು ವಿಚಾರವಾಗಿ ಮತ್ತು ವಿಶೇಷವಾಗಿ ನನ್ನ ಜಿಲ್ಲೆಯಲ್ಲಿ, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ VSLಗೆ ಅತಿಯಾಗಿರ್ತಕ್ಕಂಥ ಅವರು ಒತ್ತನ್ನು ಕೊಟ್ಟಿದ್ದಾರೆ. ಸೊ ಐ ಜಸ್ಟ್ ವಾಂಟೆಡ್. ಮತ್ತು ನಾವು ಟೀಮ್ ಎಲ್ಲರೂ ಹೋದ್ವಿ. VSLದೇ ಜಾಸ್ತಿ ಅಲ್ಲಿ ಚರ್ಚೆ ಆಯಿತು. ಸುಮಾರು ಈಸ್ ಇನ್ವೆಸ್ಟಿಂಗ್ ಅಬೌಟ್ ನಿಯರ್ಲಿ ಫ್ರಮ್ ಸೇಲ್ಸ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದಿಂದ ಈಸ್ ಇನ್ವೆಸ್ಟಿಂಗ್ ಅಬೌಟ್ ನಥಿಂಗ್ ಲೆಸ್ 10,000 ಕೋಟಿ ಮೇಲೆ ಇವತ್ತು ಮಾಡಿಬಿಟ್ಟು ಅದನ್ನು ಮಾಡರ್ನೈಸ್ ಮಾಡಬೇಕು, ರೀಜನರೇಟ್ ಮಾಡಬೇಕು ಅಂತೇಳಿ ಅದು ಪುನಶ್ಚೇತನ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಅದಕ್ಕೆ ನಾನು ಬೆಂಗಳೂರಿನಲ್ಲಿದ್ದಾಗ ಹೋಗ್ಬಿಟ್ಟು ಒಂದು ಥ್ಯಾಂಕ್ಸ್ ಹೇಳಿದ್ದೆ. ಅದು ಒಂದು ಅವಕಾಶ ಸಿಕ್ತು. ಐ ಜಸ್ಟ್ ವಾಂಟೆಡ್. ನಾನು ಇನ್ನೊಂದು ಸರಿ ಅವ್ರಿಗೆ ಎಲ್ಲರಿಗೂ ಬ್ರೀಫಿಂಗ್ ಮಾಡಬೇಕಿತ್ತು, ಅವರಿಂದನೂ ಒಂದು ಮಾರ್ಗದರ್ಶನ ಮಾಡಬೇಕಿತ್ತು. ಆ ವಿಚಾರಕ್ಕೆ ಹೋಗಿದ್ದೆ. ಹಾಗಾಗಿ ಕುಮಾರಸ್ವಾಮಿಯವರು ಈಸ್ ಅವರ್ NDA ಪಾರ್ಟ್ನರ್. ಅವರ ಶಕ್ತಿಯಿಂದ ಸುಮಾರು ಒಂದು 5-6 ಪಾರ್ಲಿಮೆಂಟರಿ ಸೀಟು ನಮಗೆ ಪ್ಲಸ್ ಆಗಿದೆ. ಬರ್ತಕ್ಕಂಥ 2028ನಲ್ಲಿ ಅವರು ನಮ್ಮ ಜೊತೆಗೆ ಇರ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಮತ್ತು ಯಾವುದೇ ಕಾರಣಕ್ಕೂ ಅವರು ಇದ್ರ ಬಗ್ಗೆ ಯಾವುದು ಯೋಚನೆ ಮಾಡಿಲ್ಲ. NDA ಜೊತೆ BJP ಜೊತೆ ಇರಬೇಕು. ಸೊ ಅವರು ಬಂದಿದ್ದರಿಂದ ನಾವೇನು ಸಿಂಗಲ್ ಆಗಿ ಹೋದಾಗ 104ವರೆಗೂ ಹೋಗಿದ್ವಿ.
ನಾವು ಇಲ್ಲಿವರೆಗೂ ಇವಾಗ ಅವರೆಲ್ಲರೂ ಬಂದಿರೋದ್ರಿಂದ 140 or 145 ವಿಲ್ ಟಚ್ ಅನ್ನೋದು ನಮಗೆ ಒಂದು ಆಶ್ವಾಸನೆ ಇದೆ. ನಮಗೆ ಓಕೆ ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.